ನೋಡಿ, ಇಲ್ಲಿ ಒಂದು ಮಹತ್ವದ ಒಂದು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ಯಾವ ರೀತಿ ಚಾಟಿಂಗ್ ಆಯಿತು ಅಂತೇಳಿ ನಾನು ಅವತ್ತಿಂದ ನಿಮಗೆ ಹೇಳ್ತಾ ಇದ್ದೀನಿ. ಏನೆಲ್ಲ ವಿಜಯಲಕ್ಷ್ಮಿ ಬಳಿ ಇದೆ, ಒಂದು ಹಾರ ಇದೆ, ಆ ಹಾರ ನನಗೂ ಬೇಕು. ವಿಜಯಲಕ್ಷ್ಮಿ ಬಳಿ ಒಂದು ರೇಂಜ್ ರೋವರ್ ಕಾರ್ ಇದೆ, ಆ ಕಾರ್ ನನಗೂ ಬೇಕು. ವಿಜಯಲಕ್ಷ್ಮಿ ಜೊತೆ ಒಂದು ಹೋಟೆಲ್ಗೆ ಹೋಗಿದ್ದಾರೆ, ಆ ಹೋಟೆಲ್ಗೆ ನಾನು ಹೋಗಬೇಕು. ಈ ನಡುವೆ ವಿಜಯಲಕ್ಷ್ಮಿ ಜೊತೆ ಒಂದು ಫಾರಿನ್ ಟ್ರಿಪ್. ನೋಡಿ, ಈ ಹಾರ ಇದೆಯಲ್ಲ, ಅದೇ ಥರ ಹಾರ ಅವ್ರಿಗೂ ಬೇಕು ಅಂತ ಇಬ್ಬರು ಹಾರ ಹಾಕಿ ನೋಡಿ. ವಿಜಯಲಕ್ಷ್ಮಿ ಅವರ ಬಳಿ ಹಾರ ಇದೆ, ಅವ್ರಿಗೂ ಕೊಡಬೇಕು. ವಿಜಯಲಕ್ಷ್ಮಿಗೆ ಕಾರ್ ತಗೊಟ್ರು, ಅವ್ರಿಗೂ ಕಾರ್ ತಗೊಡ್ಬೇಕು. ವಿಜಯಲಕ್ಷ್ಮಿ ಜೊತೆ ಒಂದು ಹೋಟೆಲ್ಗೆ ಹೋದರು, ಅವ್ರಿಗೂ ಅದೇ ಹೋಟೆಲ್ಗೆ ಹೋಗಬೇಕು. ಈ ಥರ ಇರ್ತಾಯಿತ್ತು. ಅದನ್ನು ದರ್ಶನ್ ಮೇಂಟೈನ್ ಮಾಡ್ತಾಯಿದ್ರು. ಆದರೆ ಸಡನ್ನಾಗಿ ವಿಜಯಲಕ್ಷ್ಮಿ ಜೊತೆ ಒಂದು ದುಬೈ ಟೂರ್ ಹೋಗ್ತಾರೆ. ದುಬೈ ಟೂರ್ ಹೋದ ನಂತರ ಪವಿತ್ರ ಗೌಡ ಚಾಟಿಂಗ್ ಮಾಡೋದನ್ನು ನಿಲ್ಲಿಸಿಬಿಡ್ತಾರೆ. ಆ ಚಾಟಿಂಗ್ ನಿಲ್ಲಿಸಿದ ನಂತರ ಏನಾಗುತ್ತೆ ಬನ್ನಿ, ಇದರ ಬಗ್ಗೆ ಒಂದು ಸ್ಟೋರಿ ಇದೆ. ಪವಿತ್ರ ಗೌಡ ದರ್ಶನ್ಗೆ ಏನಾಗಬೇಕು? ಹೆಂಡತಿನ, ಪ್ರೇಯಸಿನ ಅಥವಾ ಬರೀ ಫ್ರೆಂಡ? ಈ $1 ಮಿಲಿಯನ್ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಪವಿತ್ರಾಗೆ ದರ್ಶನ್ ಮಾಡಿರೋ ಮೆಸೇಜ್ನಲ್ಲಿ ಅವರಿಬ್ಬರ ಸಂಬಂಧ ಯಾವುದು ಅನ್ನೋದು ಬಯಲಾಗಿದೆ. ನೀವೇ ನಿಮ್ಮ ಕಿವಿಯಾರೆ ಅದನ್ನ ಕೇಳಿಸ್ಕೊಂಡ್ಬಿಡಿ. ಮಿಸ್ ಯು, ಲವ್ ಯು ಮುದ್ದು ಹೆಂಡತಿ. ವಿತೌಟ್ ಯು ಐ ಆಮ್ ಝೀರೋ. You are the most important in my life, Subha. Please take care of yourself. I will always choose you in any lifetime over anyone is in the world. I might not be everything you want, but I am always there for you. No matter the challenge ahead. Most important person in my life, and hope you know that. I know that, and I love you more than anything. ಎಷ್ಟೆಲ್ಲ ಮುದ್ದಾಗಿ ಮೆಸೇಜ್ ಮಾಡಿಕೊಂಡು ತುಂಟಾಟ ಆಡ್ಕೊಂಡಿದ್ದ ಪವಿತ್ರ ದರ್ಶನ್ ನಡುವೆ ಅದೊಂದು ದಿನ ಬರಸಿಡಿಲು ಬಡ್ದಿತ್ತು. ಕಾಟೇರ ಪವಿತ್ರಾಗೆ ಹೇಳದೆ ವಿಜಯಲಕ್ಷ್ಮಿ ಜೊತೆ ದುಬೈಗೆ ಹೋಗಿದ್ದ. ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊಂಡಿದ್ದ. ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ಫೋಟೋ ನೋಡಿದ ಪವಿತ್ರ ಕೆರಳಿ ಭದ್ರಕಾಳಿಯಾಗಿದ್ಲು. Happy journey. God bless you both. Happy anniversary in advance. You spoiled my life. This is how you treat your wife. You are great. ಹೀಗೆ ದರ್ಶನ್ ಮೇಲೆ ಮುನಿಸಿಕೊಂಡ ಪಾತರಗಿತ್ತಿ ಪವಿತ್ರ ವಾಟ್ಸ್ಆಪ್ನಲ್ಲಿ ಪೊರ್ಕಿ ನಂಬರ್ನೇ ಬ್ಲಾಕ್ ಮಾಡಿದ್ದಾಳೆ. ಬಳಿಕ ದರ್ಶನ್ ಪವಿತ್ರಾಗೆ ಪರಿಯಾಗಿ ಮುದ್ದು ಹೆಂಡತಿ ಮಾತಾಡೋ ಹೆಂಡತಿ ಅಂತ ಬೇಡ್ಕೊಳ್ತಾನೆ. ನಂತರ ಸುಮಾರು ದಿನಗಳ ಕಾಲ ಬರೀ ಒನ್ ಸೈಡ್ ಮೆಸೇಜ್. ಮುದ್ದು ಹೆಂಡತಿ, ವಾಟ್ ಮುದ್ದು? ವೈ ಆರ್ ನಾಟ್ ಟಾಕಿಂಗ್? ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ಐ ಆಮ್ ಲಿವಿಂಗ್ ಫ್ರಮ್ ಪೂನಾ. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ವೈ ಆರ್ ಯು ನಾಟ್ ಆನ್ಸರಿಂಗ್ ಮೈ ಕಾಲ್ ಅಂಡ್ ಮೆಸೇಜಸ್? ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ಇಟ್ಸ್ ಓಕೆ, ಹ್ಯಾವ್ ಎ ಗ್ರೇಟ್ ಡೇ. ಓಕೆ, ಥ್ಯಾಂಕ್ಸ್ ಪವಿತ್ರ. ಗಾಡ್ ಬ್ಲೆಸ್ ಯು. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ಹ್ಯಾವ್ ಎ ಗ್ರೇಟ್ ಡೇ. ಮೂವಿಂಗ್ ಲೆಫ್ಟ್ ಟು ಕಾಶ್ಮೀರ್. ವೆರಿ ಗುಡ್ ಮಾರ್ನಿಂಗ್. ಓಕೆ, ಬಿ ಸೇಫ್. ಹ್ಯಾವ್ ಎ ಗ್ರೇಟ್ ಡೇ. ಹೀಗೆ ಎಷ್ಟು ಮೆಸೇಜ್ ಮಾಡಿದ್ರು ಕೂಡ ಪವಿತ್ರ ಕಡೆಯಿಂದ ಒಂದೇ ಒಂದು ರಿಪ್ಲೈ ಬರೋದಿಲ್ಲ. ಬಳಿಕ ಹೇಗಾದ್ರೂ ಮಾಡಿ ಪವಿತ್ರಾಳಿಗೆ ಮತ್ತೆ ಹತ್ತಿರ ಆಗ್ಬೇಕು ಅಂತ ದಾಸ ಹಪಿಸ್ತಾನೆ. ಇದೇ ವೇಳೆ ರೇಣುಕಾ ಸ್ವಾಮಿ ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಮಾಡಿರೋದು ಪೊರ್ಕಿಗೆ ಗೊತ್ತಾಗುತ್ತೆ. ಸಿಕ್ಕಿದ್ದ ಚಾನ್ಸ್ ಅಂತ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಸ್ತಾನೆ. ಬಳಿಕ ನಡೆದಿದ್ದೆಲ್ಲ ಅಟ್ಟಹಾಸ, ನರಕ ದರ್ಶನ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಇಲ್ಲಿ ಒಂದು ಮಹತ್ವದ ಒಂದು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ಯಾವ ರೀತಿ ಚಾಟಿಂಗ್ ಆಯಿತು ಅಂತೇಳಿ ನಾನು ಅವತ್ತಿಂದ ನಿಮಗೆ ಹೇಳ್ತಾ ಇದ್ದೀನಿ. ಏನೆಲ್ಲ ವಿಜಯಲಕ್ಷ್ಮಿ ಬಳಿ ಇದೆ, ಒಂದು ಹಾರ ಇದೆ, ಆ ಹಾರ ನನಗೂ ಬೇಕು. ವಿಜಯಲಕ್ಷ್ಮಿ ಬಳಿ ಒಂದು ರೇಂಜ್ ರೋವರ್ ಕಾರ್ ಇದೆ, ಆ ಕಾರ್ ನನಗೂ ಬೇಕು. ವಿಜಯಲಕ್ಷ್ಮಿ ಜೊತೆ ಒಂದು ಹೋಟೆಲ್ಗೆ ಹೋಗಿದ್ದಾರೆ, ಆ ಹೋಟೆಲ್ಗೆ ನಾನು ಹೋಗಬೇಕು. ಈ ನಡುವೆ ವಿಜಯಲಕ್ಷ್ಮಿ ಜೊತೆ ಒಂದು ಫಾರಿನ್ ಟ್ರಿಪ್. ನೋಡಿ, ಈ ಹಾರ ಇದೆಯಲ್ಲ,
ಅದೇ ಥರ ಹಾರ ಅವ್ರಿಗೂ ಬೇಕು ಅಂತ. ಇಬ್ಬರು ಹಾರ ಹಾಕಿ. ನೋಡಿ, ವಿಜಯಲಕ್ಷ್ಮಿ ಅವರ ಬಳಿ ಹಾರ ಇದೆ, ಅವ್ರಿಗೂ ಕೊಡಬೇಕು. ವಿಜಯಲಕ್ಷ್ಮಿಗೆ ಕಾರ್ ತಗೊಟ್ರು, ಅವ್ರಿಗೂ ಕಾರ್ ತಗೊಡ್ಬೇಕು. ವಿಜಯಲಕ್ಷ್ಮಿ ಜೊತೆ ಒಂದು ಹೋಟೆಲ್ಗೆ ಹೋದ್ರು, ಅವ್ರಿಗೂ ಅದೇ ಹೋಟೆಲ್ಗೆ ಹೋಗ್ಬೇಕು. ಈ ಥರ ಇರ್ತಾಯಿತ್ತು. ಅದನ್ನು ದರ್ಶನ್ ಮೈಂಟೈನ್ ಮಾಡ್ತಾಯಿದ್ರು. ಆದರೆ ಸಡನ್ನಾಗಿ ವಿಜಯಲಕ್ಷ್ಮಿ ಜೊತೆ ಒಂದು ದುಬೈ ಟೂರ್ ಹೋಗ್ತಾರೆ. ದುಬೈ ಟೂರ್ ಹೋದ ನಂತರ ಪವಿತ್ರ ಗೌಡ ಚಾಟಿಂಗ್ ಮಾಡೋದನ್ನು ನಿಲ್ಲಿಸ್ಬಿಡ್ತಾರೆ. ಆ ಚಾಟಿಂಗ್ ನಿಲ್ಲಿಸಿದ ನಂತರ ಏನಾಗುತ್ತೆ ಬನ್ನಿ, ಇದರ ಬಗ್ಗೆ ಒಂದು ಸ್ಟೋರಿ ಇದೆ. ಪವಿತ್ರ ಗೌಡ ದರ್ಶನ್ಗೆ ಏನಾಗಬೇಕು? ಹೆಂಡತಿನ, ಪ್ರೇಯಸಿನ ಅಥವಾ ಬರೀ ಫ್ರೆಂಡ? ಈ $1 ಮಿಲಿಯನ್ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಪವಿತ್ರಾಗೆ ದರ್ಶನ್ ಮಾಡಿರೋ ಮೆಸೇಜ್ನಲ್ಲಿ ಅವರಿಬ್ಬರ ಸಂಬಂಧ ಯಾವುದು ಅನ್ನೋದು ಬಯಲಾಗಿದೆ. ನೀವೇ ನಿಮ್ಮ ಕಿವಿಯಾರೆ ಅದನ್ನ ಕೇಳಿಸ್ಕೊಂಡ್ಬಿಡಿ. Miss you. ಲವ್ ಯು ಮುದ್ದು ಹೆಂಡತಿ. Without you, I am zero. You are the most important in my life, Subha. Please take care of yourself. I will always choose you in any lifetime over anyone is in the world. I might not be everything you want, but I am always there for you. No matter the challenge ahead. Most important person in my life. And hope you know that. I know that. And I love you more than anything. ಎಷ್ಟೆಲ್ಲ ಮುದ್ದು ಮುದ್ದಾಗಿ ಮೆಸೇಜ್ ಮಾಡಿಕೊಂಡು ತುಂಟಾಟ ಆಡ್ಕೊಂಡಿದ್ದ ಪವಿತ್ರ ದರ್ಶನ್ ನಡುವೆ ಅದೊಂದು ದಿನ ಬರಸಿಡಿಲು ಬಡ್ದಿತ್ತು. ಕಾಟೇರ ಪವಿತ್ರಾಗೆ ಹೇಳದೆ ವಿಜಯಲಕ್ಷ್ಮಿ ಜೊತೆ ದುಬೈಗೆ ಹೋಗಿದ್ದ. ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊಂಡಿದ್ದ. ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ಫೋಟೋ ನೋಡಿದ ಪವಿತ್ರ ಕೆರಳಿ ಭದ್ರಕಾಳಿಯಾಗಿದ್ಲು. Happy journey. God bless you both. Happy anniversary in advance. You spoiled my life. This is how you treat your wife. You are great. ಹೀಗೆ ದರ್ಶನ್ ಮೇಲೆ ಮುನಿಸಿಕೊಂಡ ಪಾತರಗಿತ್ತಿ ಪವಿತ್ರ ವಾಟ್ಸ್ಆಪ್ನಲ್ಲಿ ಪೊರ್ಕಿ ನಂಬರ್ನೇ ಬ್ಲಾಕ್ ಮಾಡಿದ್ದಾಳೆ. ಬಳಿಕ ದರ್ಶನ್ ಪವಿತ್ರಾಗೆ ಪರಿಪರಿಯಾಗಿ ಮುದ್ದು ಹೆಂಡ್ತಿ ಮಾತಾಡೋ ಹೆಂಡ್ತಿ ಅಂತ ಬೇಡ್ಕೊಳ್ತಾನೆ. ನಂತರ ಸುಮಾರು ದಿನಗಳ ಕಾಲ ಬರೀ ಒನ್ ಸೈಡ್ ಮೆಸೇಜ್. ಮುದ್ದು ಹೆಂಡತಿ. ವಾಟ್ ಮುದ್ದು? ವೈ ಆರ್ ನಾಟ್ ಟಾಕಿಂಗ್? ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ಐ ಆಮ್ ಲಿವಿಂಗ್ ಫ್ರಮ್ ಪೂನಾ. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ವೈ ಆರ್ ಯು ನಾಟ್ ಆನ್ಸರಿಂಗ್ ಮೈ ಕಾಲ್ ಅಂಡ್ ಮೆಸೇಜಸ್? ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ಇಟ್ಸ್ ಓಕೆ, ಹ್ಯಾವ್ ಎ ಗ್ರೇಟ್ ಡೇ. ಓಕೆ, ಥ್ಯಾಂಕ್ಸ್ ಪವಿತ್ರ. ಗಾಡ್ ಬ್ಲೆಸ್ ಯು. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ಹ್ಯಾವ್ ಎ ಗ್ರೇಟ್ ಡೇ. ಮೂವಿಂಗ್ ಲೆಫ್ಟ್ ಟು ಕಾಶ್ಮೀರ್. ವೆರಿ ಗುಡ್ ಮಾರ್ನಿಂಗ್. ಓಕೆ, ಬಿ ಸೇಫ್. ಹ್ಯಾವ್ ಎ ಗ್ರೇಟ್ ಡೇ. ಹೀಗೆ ಎಷ್ಟು ಮೆಸೇಜ್ ಮಾಡಿದ್ರು ಕೂಡ ಪವಿತ್ರ ಕಡೆಯಿಂದ ಒಂದೇ ಒಂದು ರಿಪ್ಲೈ ಬರೋದಿಲ್ಲ. ಬಳಿಕ ಹೇಗಾದ್ರೂ ಮಾಡಿ ಪವಿತ್ರಾಳಿಗೆ ಮತ್ತೆ ಹತ್ತಿರ ಆಗ್ಬೇಕು ಅಂತ ದಾಸ ಹಪಿಸ್ತಾನೆ. ಇದೇ ವೇಳೆ ರೇಣುಕಾ ಸ್ವಾಮಿ ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಮಾಡಿರೋದು ಪೊರ್ಕಿಗೆ ಗೊತ್ತಾಗುತ್ತೆ. ಸಿಕ್ಕಿದ್ದೆ ಚಾನ್ಸ್ ಅಂತ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಸ್ತಾನೆ. ಬಳಿಕ ನಡೆದಿದ್ದೆಲ್ಲ ಅಟ್ಟಹಾಸ, ನರಕ ದರ್ಶನ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.